ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಟ್ರಯಾಂಗಲ್ ಲವ್ ಸ್ಟೋರಿನ ಹೇಳೋದಕ್ಕೆ ಬಂದಿದ್ದೀನಿ. ಅವಳ ಹೆಸರು ನಂದಿನಿ. ಜೀವನದಲ್ಲಿ ಪ್ರೀತಿಯನ್ನು ಒಂದೇ ಬಾರಿ ಅನುಭವಿಸಿದ್ದಳು. ಕಾಲೇಜಿನಲ್ಲಿ ಅವಳಿಗೆ ಪರಿಚಯವಾದವನು ಕಾರ್ತಿಕ್. ಅವನ ಮಾತು, ಕಾಳಜಿ, ಕಣ್ಣುಗಳಲ್ಲಿ ಇದ್ದ ಪ್ರಾಮಾಣಿಕತೆ ನಂದಿನಿಯ ಹೃದಯ ಅವನತ್ತ ಸೆಳೆಯಿತು. ಇಬ್ಬರೂ ಪ್ರೀತಿಯಲ್ಲಿ ಬಿದ್ದರು. ಭವಿಷ್ಯದ ಕನಸುಗಳನ್ನು ಕಟ್ಟಿದರು. ಆದರೆ ಕಾರ್ತಿಕ್ ಫಾರಿನ್ಗೆ ಕೆಲಸಕ್ಕೆ ಹೋಗಬೇಕಾಯಿತು. 2 ವರ್ಷ ಮಾತ್ರ. ಹಿಂತಿರುಗಿ ಬಂದ ಮೇಲೆ ಮದುವೆ ಎಂದು ಮಾತು ಕೊಟ್ಟನು. ಮೊದಲಿಗೆ ಎಲ್ಲವೂ ಚೆನ್ನಾಗಿತ್ತು. ಕಾಲದೊಂದಿಗೆ ದೂರ ಕೂಡ ಹೆಚ್ಚಾಯಿತು. ಮಾತು ಕಡಿಮೆಯಾಯಿತು. ಫೋನ್ ಕಾಲ್ಗಳು ಅಪರೂಪವಾದವು. ನಂದಿನಿಯ ಮನಸ್ಸಿನಲ್ಲಿ ಅನುಮಾನ ಬೆಳೆದಿತ್ತು. ಒಂದು ದಿನ ಕಾರ್ತಿಕ್ ಫೋನ್ ಸಂಪೂರ್ಣವಾಗಿ ಸ್ವಿಚ್ ಆಫ್ ಆಗಿತ್ತು. ತಿಂಗಳುಗಳು ಕಳೆದವು. ಯಾವ ಸಂಪರ್ಕವೂ ಇರಲಿಲ್ಲ. ಮನೆಯಲ್ಲಿ ಮದುವೆ ಮಾತುಕತೆ ಶುರುವಾಯಿತು. ಆ ಸಮಯದಲ್ಲಿ ನಂದಿನಿಗೆ ಪರಿಚಯವಾದವನು ಅಭಿಷೇಕ್. ಶಾಂತ, ಅರ್ಥ ಮಾಡಿಕೊಳ್ಳುವ, ಗೌರವ ಕೊಡುವವನು. ಅವಳ ನೋವನ್ನು ಗಮನಿಸಿದವನು. ಅವಳನ್ನು ನಗಿಸಲು ಪ್ರಯತ್ನಿಸಿದವನು. ನಂದಿನಿಯ ಮನಸ್ಸು ಗೊಂದಲದಲ್ಲಿತ್ತು. ಹಳೆಯ ಪ್ರೀತಿ ಮರೆತಿರಲಿಲ್ಲ. ಆದರೆ ಹೊಸ ವ್ಯಕ್ತಿ ಅವಳಿಗೆ ಸುರಕ್ಷಿತ ಭಾವನೆ ಕೊಟ್ಟನು. ಅಂತಿಮವಾಗಿ ಅವಳು ಅಭಿಷೇಕ್ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಳು. ನಿಶ್ಚಿತಾರ್ಥದ ದಿನವೇ ಆಕಸ್ಮಿಕವಾಗಿ ಕಾರ್ತಿಕ್ ಫಾರಿನ್ನಿಂದ ಬಂದನು. ಅವನು ಅವಳ ಮುಂದೆ ನಿಂತು ಹೇಳಿದನು, ನಾನು ನಿನಗಾಗಿ ಹೋರಾಡುತ್ತಿದ್ದೆ. ಪರಿಸ್ಥಿತಿ ಕೆಟ್ಟಿತ್ತು. ಆದರೆ ನಿನ್ನನ್ನು ಮರೆತಿಲ್ಲ. ನಂದಿನಿಯ ಹೃದಯ ಮತ್ತೊಮ್ಮೆ ಒಡೆಯಿತು. ಒಂದೆಡೆ ಹಳೆಯ ಪ್ರೀತಿ, ಇನ್ನೊಂದೆಡೆ ಹೊಸ ವಿಶ್ವಾಸ. ಕಾರ್ತಿಕ್ ಕೇಳಿದನು, ನನ್ನ ಜೊತೆ ಬರ್ತೀಯಾ? ಅಭಿಷೇಕ್ ಮೌನವಾಗಿ ನಿಂತಿದ್ದನು. ಅವನು ಹೇಳಿದನು, ನಿನ್ನ ಸಂತೋಷವೇ ಮುಖ್ಯ. ನೀನು ಯಾರನ್ನು ಆಯ್ಕೆ ಮಾಡಿದರೂ ನಾನು ಒಪ್ಪುತ್ತೇನೆ. ನಂದಿನಿ ಕಣ್ಣೀರು ಹಾಕುತ್ತಾ ಹೇಳಿದಳು, ಪ್ರೀತಿ ಎಂದರೆ ಕೇವಲ ಭಾವನೆ ಅಲ್ಲ. ನನ್ನನ್ನು ಬಿಟ್ಟು ಹೋಗದವನ ಜೊತೆ ನಾನು ಬದುಕಬೇಕು. ಅವಳು ಅಭಿಷೇಕ್ ಕೈ ಹಿಡಿದಳು. ಕಾರ್ತಿಕ್ ನಗುಮುಖದಿಂದ ಹೊರಟನು. ನೀವು ನಂದಿನಿ ಜಾಗದಲ್ಲಿದ್ದರೆ ಯಾರನ್ನು ಆಯ್ಕೆ ಮಾಡ್ತಿದ್ರಿ ಅಂತ ಕಮೆಂಟ್ ಮಾಡಿ. ಈ ತ್ರಿಕೋನ ಪ್ರೇಮ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗೋಣ. ನಮಸ್ಕಾರ.